Hi, hello, namaste and welcome back to my channel and welcome to part 2 of KGL Trek. Part 1 ಲಾಸ್ಟ್ ವೀಕಲ್ಲಿ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ರಪ್ ಅಂತ ಅದನ್ನು ನೋಡಿ. ಹಾಗೆ ಈ ಒಂದು ಎಪಿಸೋಡ್ ಅನ್ನುವಂಥದ್ದು ನನ್ನ ಜೀವನದ ಒಂದು ಮೈಲಿ ಗಲ್ಲನ್ನು ಒಳಗೊಂಡಿರುತ್ತೆ. ಏನಪ್ಪ ಅಂಥ ಮೈಲ್ ಸ್ಟೋನ್ ಅನ್ನೋದಕ್ಕೆ ಯು ಹ್ಯಾವ್ ಟು ಸ್ಟೇ ಟ್ಯೂನ್ಡ್. ಹಲೋ, ವೆರಿ ಗುಡ್ ಮಾರ್ನಿಂಗ್. ಇಟ್ಸ್ ಡೇ 3 ಆ್ಯಂಡ್ ನಾವು ನಮ್ಮ ನಿಚನೆ ಪಾಸ್ ಕ್ಯಾಂಪ್ ಸೈಟಿಂದ ಇವಾಗ ಗಡ್ಸರ್ ಪಾಸ್ಗೆ ಹೋಗ್ತಾ ಇದ್ದೀವಿ. This is going to be the highest peak of this trek ante, almost 14,200 feet height ಅಲ್ಲಿ ಇರೋದು. ಸೊ ಈ ಕಲ್ಲಿನ ರಾಶಿಯನ್ನು ದಾಟಿ ಬಂದ್ವಿ ಇವಾಗ ಆ್ಯಂಡ್ ಸೋ ಫಾರ್ ಸೊ ಗುಡ್. ಲೆಟ್ಸ್ ಸಿ ಹೋಗುವಾಗ ಏನೇನು ಡಿಫಿಕಲ್ಟೀಸ್ ಇರುತ್ತೆ ಅಂತ, ಬಿಕಾಸ್ ದಟ್ಸ್ ದ ಹೈಯೆಸ್ಟ್ ಪಾಯಿಂಟ್ ಅಂತಂದರೆ ಆಲ್ಮೋಸ್ಟ್ ಪ್ರಾಣ ಮೇಲೆ ಹೋಗಿರುತ್ತೆ. ಲೆಟ್ಸ್ ಸಿ. ಚಲೋ. ಈ KGL ರಿಲೇಟೆಡ್ ವಿಡಿಯೋ ಯಾವ್ಯಾವ ವ್ಲಾಗ್ಸಲ್ಲಿ ನೀವು ನೋಡಿರ್ತೀರಾ ಅದೆಲ್ಲ ಶೂಟ್ ಆಗೋದು ಈಸಿ ಟೆರೇನಲ್ಲಿ ಮಾತ್ರ. ಡಿಫಿಕಲ್ಟ್ ಟೆರೇನಲ್ಲಿ ನಮಗೆ ವಾಕ್ ಮಾಡೋಕ್ಕೆ ಸಾಧ್ಯ ಇರಲ್ಲ, ಹಾಗಾಗಿ ಕ್ಯಾಮ್ರಾ ಹಿಡ್ಕೊಂಡು ಮಾತಾಡೋದು ಇಂಪಾಸಿಬಲ್. ಇದು ರಿಯಾಲಿಟಿ. ಆಲ್ ರೈಟ್, ಸೊ ನೌ ಕಮ್ಸ್ ದ ಹಾರ್ಡೆಸ್ಟ್ ಪಾರ್ಟ್ ಆಫ್ ದಿಸ್ ಟ್ರೆಕ್. ಸೊ ನಾವು ಇವಾಗ ಇಲ್ಲಿ ಕೂತ್ಕೊಂಡು ಹಿಂದ್ಗಡೆ ಮೌಂಟೇನ್ಸ್ ಬ್ಯಾಕ್ ಡ್ರಾಪಲ್ಲಿ ಒಳ್ಳೆ ಸಾಂಗ್ ಹೇಳ್ತು ಆಯಿತಾ, ಶ್ರೀ ಮಂಜುನಾಥದ್ದು. ಯು ಹ್ಯಾವ್ ಟು ವಾಚ್ ಇಟ್ ಆನ್ ಮೈ ನೆಕ್ಸ್ಟ್ ಟ್ರಿಪ್ ಇನ್ಸ್ಟಾ ಪೇಜ್. ಸೊ ಇಲ್ಲಿನ ರೂಟ್ ಏನಿದೆ ಅನ್ನೋದನ್ನು ಒಂದು ಸತಿ ನಿಮಗೆ ತೋರಿಸ್ತೀನಿ. ಟೇಕ್ ಅ ಲುಕ್. ಇಲ್ಲಿಂದ ಶುರು ಆಯ್ತಾಯ್ತಾ, ಅಲ್ಲಿ ನೋಡಿ ನ್ಯಾರೋ ಪ್ಯಾಸೇಜ್ ಇದೆ ಅಲ್ಲ, ಹೀಗೆ ಹತ್ತಿ 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 ಮೇಲೆ ಹೋಗಬೇಕು. ಇಷ್ಟು ದೂರ ಇದೆ, ಇಷ್ಟು ಲೆಂಗ್ದಿ ಇದೆ, ಇಷ್ಟು ಎಲಿವೇಶನ್ ಇದೆ. ಲೇಕಿನ್ ಕರ್ನಾ ಹೈ, ಬಸ್ ಕರ್ನಾ ಹೈ. ಹೆಂಗೆ ಗೊತ್ತಿಲ್ಲ, ಬಟ್ ಮಾಡದ್ದೇ. We have no other option. This is KGL. ಚಲೋ. ಸೊ ನೋಡಿ, ಟೆಂಟ್ಸು, ಬ್ಯಾಗು, ಮತ್ತೊಂದು ಎಲ್ಲ ಈ ರೀತಿ ಮ್ಯೂಲ್ಸ್ ಆ್ಯಂಡ್ ಕೆಲವು ಸತಿ ಘೋಡ ಅದೆಲ್ಲದ್ರ ಜೊತೆ ತೊಗೊಂಡೋಗ್ತಾರೆ. ಲಾಜಿಸ್ಟಿಕ್ಸ್ ಇದೆ ಅಲ್ಲ ಮೌಂಟೇನ್ಸಲ್ಲಿ, ದುಡ್ಡು ಕೊಡ್ತೇನಂದ್ರೂ ಸಿಗಲ್ಲ. ಸೀರಿಯಸ್ಲಿ ಇಲ್ಲಿಗೆ ಬಂದಾಗ ಗೊತ್ತಾಗುತ್ತೆ ಸಿಟಿಯಲ್ಲಿರೋರಿಗೆಲ್ಲ ಕಂಪ್ಲೇಂಟ್ಸ್ ಯಾರ್ಯಾರಿಗಿರುತ್ತೆ. ಯು ಹ್ಯಾವ್ ಟು ಡೂ ಮೌಂಟೇನ್ ಟ್ರೆಕ್ಕಿಂಗ್, ಈ ಥರದ ಮೌಂಟೇನ್. ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಟ್ರೆಕ್ಕಿಂಗ್ ಟೈಮಲ್ಲಿ ಈ ವಾಟರ್ ಬ್ಲ್ಯಾಡರ್ ಎಷ್ಟು ಲೈಫ್ ಸೇವಿಂಗ್ ಅಂತಂದರೆ ಸೀರಿಯಸ್ಲಿ ಇದನ್ನು ಕಂಡಿಡ್ದವ್ರಿಗೆ ಕೋಟಿ ನಮನ. ಸೊ ಇಲ್ಲಿ ನೋಡಿ, ಇಷ್ಟೇ ಚಿಕ್ಕ ಪ್ಯಾಸೇಜ್ ಇರೋದು. ಇದರಲ್ಲಿ ಈ ಗೋಡಾಸು ಹೋಗ್ತಾ ಇರುತ್ತೆ, ನಾವು ಪಾಸ್ ಆಗಬೇಕು. ಬಟ್ ಜಾಗ ಸಾಲ್ತಿಲ್ಲ ಅಂತ ನಾವು ಇವಾಗ ಸೈಡಿಗೆ ಕೂತಿದ್ದೀವಿ. ವ್ಯೂ ಹೆಂಗಿದೆ, ಅಟ್ ದ ಸೇಮ್ ಟೈಮ್ ಇಟ್ಸ್ ಇಸ್ ಸೋ ಸ್ಕೇರಿ. ಇಷ್ಟೇ ಜಾಗ, ಗ್ರಿಪ್ ಹೋಯಿತು ಅಂತಂದರೆ ಡೈರೆಕ್ಟ್ ಆ ಲೇಕ್ ಕ್ರಿಶನ್ ಸರ್, ಮತ್ತೆ ಎತ್ಕೊಂಡು ಬರೋಕ್ಕೆ ಯಾರೂ ಬರೋಲ್ಲ. ಕೇಳ್ಕತ್ತಮ್, ನಾಟಕ ಬಂದ್, दुकान बंद, सब बंद. How is it going? ಹೇಗಾಗಿರ್ತಿದೆ? ಮಜಾ ಬರ್ತಿದೆ. Struggle is sweet, pain is sweet. One eternity later. All right, so ಇವಾಗ the famous ಗಡ್ಸರ್ ಲೇಕ್ ಅದರ ಪಾಸ್ ಅನ್ನುವಂಥದ್ದು ಏನಿದೆ ಅಲ್ಲಿ ಟಾಪಲ್ಲಿ ಕಾಣಿಸ್ತಾ ಇದೆಯಲ್ಲ, ಎಲ್ಲಿ ಓಕೆ ಆ ಟಾಪಲ್ಲಿ ಕಾಣಿಸ್ತಾ ಇದೆಯಲ್ಲ, ದಿಸ್ ಈಸ್ ಕಾಲ್ಡ್ ಗಡ್ಸರ್ ಅಂತ. ಇದ್ರ ಸುತ್ತಲೂ ಹೋಗೋದು ಪಾಸ್ ಅಂತ ಹೇಳ್ತೀವಿ. ಆ್ಯಂಡ್ ದಿಸ್ ಈಸ್ ದ ವೆರಿ ಫೇಮಸ್ ಗಡ್ಸರ್ ಲೇಕ್ ಪಾಸ್. ಅಂದರೆ 14,200 ಮೀಟರ್ ಹೈಟಲ್ಲಿದೆ. ಬಟ್ ವೆರಿ ಸ್ಯಾಡ್ ಥಿಂಗ್ ಏನು ಅಂತಂದರೆ, ಕಾಶ್ಮೀರ್ ಫೀಲ್ಸ್ ಲೈಕ್ ರಾಜಸ್ಥಾನ್. ಲಿಟ್ರಲಿ ಮುಖ ಸುಡ್ತಾ ಇದೆ. ವಿ ಹ್ಯಾವ್ ನೋ ಐಡಿಯಾ ವೈ ದಿಸ್ ಇಸ್. ಐ ಮೀನ್ ಇಟ್ಸ್ ಓಕೆ, ಒಂದು 10 ಮಿನಿಟ್ಸಲ್ಲಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಐ ಹ್ಯಾವ್ ನೋ ಹೋಪ್ಸ್. ಸಿನ್ ಇಸ್ ಗುಡ್, ಬಟ್ ಐ ಆಮ್ ವೆರಿ ಡಿಸಪಾಯಿಂಟೆಡ್ ವಿತ್ ಗ್ಲೋಬಲ್ ವಾರ್ಮಿಂಗ್. ಯಾ ನೋಡೋಣ. ಇಲ್ಲಿ ಇವತ್ತು ಡೇಟ್ ಬಂದು August 14th. ಸೊ ಇಲ್ಲಿ ಒಂದು ನಮ್ಮ ಇಂಡಿಯನ್ ಫ್ಲಾಗನ್ನು ಒಂದ್ಸತಿ ಹಾರಿಸಿ ಲೆಟ್ಸ್ ಟೇಕ್ ದ್ಯಾಟ್ ಟು ಜೋಶ್. ಲೆಟ್ಸ್ ಗೋ. बोलो भारत माता की. ನಮಗೆಲ್ರಿಗೂ ಜೀವನದಲ್ಲಿ ಹ್ಯಾಪಿನೆಸ್, ಜಾಯ್, ಪ್ಲೆಷರ್, ಸಕ್ಸಸ್ ಇದು ಬೇಕು, ಕರೆಕ್ಟ್. ಆದರೆ ಎಲ್ಲೋ ಒಂದು ಕಡೆ ಇದನ್ನು ತುಂಬ ಓವರ್ ರೇಟ್ ಮಾಡಿ ಇಟ್ಟಿದ್ದೀವಿ, ಇದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ ಅನ್ಸಲ್ವಾ ನಿಮಗೆ?
ನಾವು ಏನು ದಾರಿಯನ್ನು ನಡಿತೀವಲ್ವ ಆ ದಾರಿಯುದ್ದಕ್ಕೂ ನಾವು ಕಲಿಯುವಂಥದ್ದು ಇರುತ್ತಲ್ವ, ಆ ಸ್ಟ್ರಗಲ್ ಪೇನ್ ಅನ್ನುವಂಥದ್ದು ಇರುತ್ತಲ್ವ, ಅದು ಆ್ಯಕ್ಚುಲಿ ನಾವೇನು ಡಿಸರ್ವ್ ಮಾಡ್ತೀವಿ ಅನ್ನೋದನ್ನು ನಮಗೆ ತಂದು ಕೊಡುತ್ತೆ. ಸೊ ಈ ಸ್ಟ್ರಗಲ್ ಪೇನ್ ಇಟ್ಸ್ ಗುಡ್, ಲೆಟ್ಸ್ ಹೈಲೈಟ್ ದ್ಯಾಟ್. ಸೊ ಯಾಕೆ ಕಾಶ್ಮೀರ ಅಂತಂದರೆ ಕಂಟ್ರೀಸ್ ಫೈಟ್ ಮಾಡುತ್ತೆ ಅನ್ನೋದಕ್ಕೆ ಆ್ಯಕ್ಚುಲ್ ಆನ್ಸರ್ ಸಿಗುತ್ತೆ ಆಯಿತಾ. ನೋ ವಂಡರ್, ಅಂದರೆ ಇಟ್ಸ್ ಬಿಯಾಂಡ್ ಬ್ಯೂಟಿ, ಡಿವೈನ್ ಬ್ಯೂಟಿ ಅಂತ ಹೇಳ್ತಾರಲ್ಲ, ಮೇ ಬಿ ದ್ಯಾಟ್. ಫ್ಲವರ್ಸ್ ಇದೆ ಸುತ್ತಮುತ್ತಲೆಲ್ಲ, ಈ ಮೇಕೆ ಆಡು ಎಲ್ಲ ಮೇಯ್ತಾ ಇದೆ. ದಿಸ್ ಈಸ್ ಲಿಟ್ರಲಿ ಹೆವೆನ್. ಎಕ್ಸಾಜರೇಷನ್ ಲಿಟ್ರಲಿ ಇಲ್ಲ, ಬಟ್ once in lifetime experience for sure, definitely. A few moments later. ಸೊ ಇವಾಗ ನಾವು ನಮ್ಮ ಈ ಟ್ರಿಪ್ನ ಮೇನ್ ಅಟ್ರಾಕ್ಷನ್ ಆಗಿರುವಂತಹ ಗಡ್ಸರ್ ಲೇಕ್ ಮುಂದೆ ಇದ್ದೀವಿ. ಎಂಥ ವ್ಯೂ ಅಂತಂದರೆ ವಾವ್. ಇದಾದಮೇಲೆ ಇಲ್ಲಿಂದ ಇನ್ನೊಂದು 2 ತಾಸು ಟ್ರೆಕ್ ಮಾಡಬೇಕು ನಾವು. ಆ ಟ್ರೆಕ್ ಮಾಡಾದ್ಮೇಲೆ ಇವತ್ತಿನ ಡೇ ಅನ್ನೋದು ಎಂಡ್ ಆಗುತ್ತೆ. ಆ್ಯಂಡ್ ಅಗೇನ್ ನಾಳೆ ಮತ್ತೆ ಮುಂದುವರಿಯುತ್ತೆ. ಬಟ್ ಮೀನ್ ವೈಲ್ ಯು ಎಂಜಾಯ್ ದ ವ್ಯೂ ಆಫ್ ಗಡ್ಸರ್ ಲೇಕ್. ನಿಮಗೆ KGL ಟ್ರೆಕ್ಕಲ್ಲಿ ಯಾವುದಾದ್ರೂ ಫೋಟೋ ಹೀಗೆ ಗೂಗಲ್ ಫೋಟೋಸಲ್ಲಿ ಅಥವಾ ಬೇರೆ ಯಾವುದಾದ್ರಲ್ಲೂ ಪಾಪಪ್ ಆಗುತ್ತೆ ಅಂತಂದರೆ ದಿಸ್ ಈಸ್ ದ ಪ್ಲೇಸ್. भारत माता की जय, भारत माता की जय. The next morning. ಹಲೋ, ಗುಡ್ ಮಾರ್ನಿಂಗ್ ಆ್ಯಂಡ್ ಇಟ್ಸ್ ಡೇ 4. ಇವತ್ತು August 15th. ಸೊ ನಮ್ಮ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ದಿನ. ನಾವು ಕಾಶ್ಮೀರದಲ್ಲಿದ್ದೀವಿ. ಇನ್ಫ್ಯಾಕ್ಟ್ ನಿನ್ನೆ ನಾವು ಇಲ್ಲಿ ಆರ್ಮಿ ಕ್ಯಾಂಪನ್ನು ಪಾಸ್ ಆಗುವಾಗ ದ ಆಫೀಸರ್ ವಾಸ್ ಸೋ ಕೈಂಡ್. ಸೊ ಅಲ್ಲಿ ಏನು ಫ್ಲ್ಯಾಗ್ ಇತ್ತು, ಇಂಡಿಯನ್ ಫ್ಲ್ಯಾಗ್ ಇತ್ತು, ಅದರ ಮುಂದೆ ನಮ್ಮನ್ನೆಲ್ಲರೂ ನಿಲ್ಲಿಸ್ಬಿಟ್ಟು ಫೋಟೋ ತೊಗೊಳೋದ್ರ ಜೊತೆಗೆ ಇಟ್ ವಾಸ್ ಕೈಂಡ್ ಇನಫ್ ಟು ಅಲೋ ಸಮ್ ಮೂಮೆಂಟ್. ನಾವು ಅಲ್ಲಿ ನಿಂತ್ಕೊಂಡು ರಾಷ್ಟ್ರಗೀತೆಯನ್ನು ಹಾಡಿದ್ವಿ. ಸೊ ದ್ಯಾಟ್ಸ್ ಮೈ ಮೆಮೊರೇಬಲ್ ಟೈಮ್ ಡ್ಯೂರಿಂಗ್ ದಿಸ್ ಟ್ರೆಕ್ ಅಂತ ಹೇಳಬೇಕು. ಸೊ ಇವಾಗ ನಾವೆಲ್ಲರೂ ಎದ್ದು ಇವತ್ತಿನ ಟ್ರೆಕ್ಕನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಂಡಿಪೆಂಡೆನ್ಸ್ ಡೇ ದಿನ, ನವೋದಯದ ದಿನ, ಕಾಶ್ಮೀರದಲ್ಲಿ ಇರೋದು ಎಷ್ಟೋ ಜನರು ಕನಸಾಗಿದ್ದರೂ ಕೂಡ ಬಹಳಷ್ಟು ಜನರಿಗೆ ಅದು ಮೇ ಬಿ ಆಗಲಿಕ್ಕಿಲ್ಲ. ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್. ಕಾಶ್ಮೀರದಲ್ಲಿದ್ದೀವಿ ಇವತ್ತು. ಮತ್ತೆ ನಾವು ನಮ್ಮ ಪೂರ್ತಿ ಟೀಮೆಲ್ಲ ಸೇರಿಬಿಟ್ಟು ರಾಷ್ಟ್ರಗೀತೆಯನ್ನು ಹಾಡಿದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ವಂದೇ ಮಾತರಂ. ಹ್ಯಾಪಿ ನವೋದಯ್ ಡೇ ಟು ಎವ್ರಿ ಫೆಲೋ ಇಂಡಿಯನ್. ಸೊ ಇವತ್ತು ನಾವು ಸತ್ಸರ್ ಅನ್ನುವಂತಹ ಒಂದು ಪ್ಲೇಸನ್ನು ವಿಸಿಟ್ ಆಗ್ತಾ ಇದ್ದೀವಿ. ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಸಖತ್ ಈಸಿ ಅಂತ ಹೇಳ್ತಾ ಇದ್ರು. ಲೆಟ್ಸ್ ಸಿ, ಐ ಆಮ್ ಎಕ್ಸೈಟೆಡ್. ನಿನ್ನೆಂದು ಆದಮೇಲೆ ಕಾನ್ಫಿಡೆನ್ಸ್ ಲೆವೆಲ್ ಅನ್ನುವಂಥದ್ದು ನೆಕ್ಸ್ಟ್ ಲೆವೆಲ್ ಆಗಿದೆ ಅಂತ ಹೇಳ್ಬೋದು. ಫಿಸಿಕಲ್ ಲಿಮಿಟೇಷನ್ ಇರ್ಬೋದು, ಇಮೋಷನಲ್ ಲಿಮಿಟೇಷನ್ ಇರ್ಬೋದು. ಐ ಆಮ್ ಸೋ ಹ್ಯಾಪಿ ಐ ಕುಡ್ ಡೂ ದಿಸ್. ಸೊ ಇವತ್ತಿನ ದಿನ ಹೇಗಿರುತ್ತೆ, ಲೆಟ್ಸ್ ಸಿ, ಲೆಟ್ಸ್ ಗೋ, ಚಲೋ. ಸೊ ಇವಾಗ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಚಿಕ್ಕದು, ಆ ನ್ಯಾರೋ ಪ್ಯಾಸೇಜಲ್ಲಿ ಹೋಗಬೇಕು. ಆ್ಯಂಡ್ ಕೆಳಗಡೆ ಬಿದ್ವಿ ಅಂತಂದರೆ ಗ್ಲೇಷಿಯರ್ ಇದೆ ಇಲ್ಲಿ. ಇಂದ ಸ್ವೀಟ್ ಅಪ್ಪಕ್ಕಂತ ಅಲ್ಲಿಗೆ ಹೋಗಿ ಬೀಳ್ತೀವಿ. ಬಟ್ ವಿ ವಿಲ್ ಮೇಕ್ ಇಟ್ ಹ್ಯಾಪನ್. ಸೊ ಫಾರ್ ದ ಫಸ್ಟ್ ಟೈಮ್ ಕಾಶ್ಮೀರ್ ಟ್ರೆಕ್ ಫೀಲ್ಸ್ ಲೈಕ್ ಕಾಶ್ಮೀರ್ ಟ್ರೆಕ್, ಬಿಕಾಸ್ ಲಾಸ್ಟ್ 3 ಡೇಸಿಂದ ತುಂಬ ಸನಿ ಇತ್ತು. ಇವತ್ತು ಆಲ್ಮೋಸ್ಟ್ ಡ್ರಿಸ್ಲಿಂಗ್ ಅಂತ ಹೇಳ್ಬೋದು. ಇವಾಗ 9 ಗಂಟೆ ಆಗಿದೆ. ಬಟ್ ಲುಕ್ ಅಟ್ ದ ವೆದರ್ ಕಂಡೀಷನ್. ಐ ಆಮ್ ಲವಿಂಗ್ ಇಟ್, ಬಿಕಾಸ್ ಕಾಶ್ಮೀರ ಅಂದರೆ ಈ ವೆದರ್ ಇರಬೇಕು. ಆಲ್ ರೈಟ್. ಸೊ ಒಂದು ಸ್ಮಾಲ್ ಶವರ್ ಬಂದು ನಿಂತಾಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಸರೌಂಡಿಂಗ್ಸ್. ಹಾಗೆ ಉಸಿರು ಹಿಂಗಾಗಿದೆ.
ಬಟ್ ಯಾ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಂತಂದರೆ ನಿನ್ನೆ ಗಡ್ಸರ್ ಲೇಕಲ್ಲಿ ಮಿಸ್ಟ್ ಇರಲಿಲ್ಲ ಅಂತ ನಂಗೆ ಸ್ವಲ್ಪ ಬೇಜಾರಾಗಿತ್ತು. ಬಟ್ ಟುಡೇ ಐ ಆಮ್ ಹ್ಯಾಪಿ. ಕಾಶ್ಮೀರ್ ಗ್ರೇಟ್ ಲೇಕ್ ಟ್ರೆಕ್ 100% ಸಕ್ಸಸ್. ರೈಟ್, ಸೊ ಕಾಶ್ಮೀರಿ ಕಾವವನ್ನು ನಾವು ಇಲ್ಲಿಂದ ಒಂದು POK ಬಾರ್ಡರ್ ಕಾಣಿಸ್ತಾ ಇದೆ ಆಯ್ತಾ, ಅಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇದೆ ಅಲ್ಲ, ಸೊ ಅಂದರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ವಿಚ್ ಬಿಲಾಂಗ್ಸ್ ಟು ಇಂಡಿಯಾ. ಸೊ ವಿ ಆರ್ ಎಂಜಾಯಿಂಗ್ ಇಟ್, ಹ್ಯಾವಿಂಗ್ ಫನ್. A few moments later. ಸೊ ಇವಾಗ ಇಲ್ಲಿ ದೊಡ್ಡ ಗುಂಡಿ ನೋಡ್ತಿದ್ದೀರಲ್ಲ, ಇದಕ್ಕೆ ಏನಪ್ಪ ಅಂತಂದರೆ ಇಲ್ಲಿ ಬಾಂಬ್ ಎತ್ತಿರೋದು, ಅದಕ್ಕೋಸ್ಕರ ಎಷ್ಟು ದೊಡ್ಡ ಜಾಗ ನೋಡಿ. ಈ ರೀತಿ ಈ ದಾರಿಯುದ್ದಕ್ಕೂ ಸುಮಾರು ಇದೆ ಅಂತೆ. ಸೊ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಅದ್ರ ಆಚೆಗೆ ಪಾಕಿಸ್ತಾನ ಅಂದರೆ POK ಸ್ಟಾರ್ಟ್ ಆಗುತ್ತೆ, ಇದ್ರದ್ದು ಪರ್ವತದ್ದು ಆಚೆ. ಸೊ ದಿಸ್ ಈಸ್ ಹೌ ಪಾಕಿಸ್ತಾನ್ ಇಸ್ ಬಿಹೇವ್. ಕಾಶ್ಮೀರದ ಉದ್ದಕ್ಕೂ ನಿಮಗೆ ಜನರ ವ್ಯಕ್ತಿತ್ವದಲ್ಲಿ ಡಿಫ್ರೆನ್ಸ್ ಕಾಣಿಸುತ್ತೆ ಆಯಿತಾ. ಶ್ರೀನಗರಕ್ಕೆ ಕಂಪೇರ್ ಮಾಡಿದ್ರೆ, ಈ ವ್ಯಾಲಿಗೆ ಕಂಪೇರ್ ಮಾಡಿದ್ರೆ, ದ ಲೋಕಲ್ಸ್ ಹಿಯರ್ ಆರ್ ನಾಟ್ ರ್ಯಾಡಿಕಲೈಸ್ಡ್ ಯೆಟ್. ಇವರ ಮೈಂಡ್ಸೆಟ್ ಅನ್ನೋದು ಏನಪ್ಪ ಅಂತಂದರೆ ಆವತ್ತಿನ ಹೊಟ್ಟೆಪಾಡು ಅಷ್ಟೇ. ಐ ಹ್ಯಾವ್ ಟು ಟೆಲ್ ಯು ದಿಸ್, ಎಸ್ಪೆಷಲಿ ಗರ್ಲ್ಸ್ಗೆ, ನೀವು ನಿಮ್ಮ ಪೀರಿಯಡ್ಸ್ ಟೈಮಲ್ಲಿ ಮಾತ್ರ ಈ ಒಂದು ಟ್ರೆಕ್ಕನ್ನು ಪ್ಲ್ಯಾನ್ ಮಾಡಲೇಬೇಡಿ. ಬಿಕಾಸ್ ಎಲ್ಲೂ ಕೂಡ ವಾಶ್ರೂಮ್ ಸಿಗಲ್ಲ, ನಿಮಗೆ 7 ದಿನ ಸ್ನಾನ ಆಗಿರೋದಿಲ್ಲ, ಆ್ಯಂಡ್ ಆ ಹೈಜೀನನ್ನು ಮೇಂಟೈನ್ ಮಾಡೋದು ವೆರಿ ಡಿಫಿಕಲ್ಟ್. ಪ್ಲೀಸ್ ಡೂ ನಾಟ್ ಪ್ರಿಫರ್ ದಿಸ್ ಟ್ರೆಕ್ ವೆನ್ ಯು ಆರ್ ಆನ್ ಯುವರ್ ಪೀರಿಯಡ್ಸ್. ಟೇಕ್ ಇಟ್ ಸೀರಿಯಸ್ಲಿ. ಇವತ್ತು ನಾವು ಒಂದು ಹಾಫ್ ಡೇ ಟ್ರೆಕ್ಗೆ ನಿಲ್ಲಿಸ್ತಾ ಇದ್ದೀವಿ. ಅಂದರೆ ಪ್ಲ್ಯಾನಲ್ಲಿ ಇದ್ದಿದ್ದೆ ಇಷ್ಟಂತೆ. ದ್ಯಾಟ್ಸ್ ಅವರ್ ಕ್ಯಾಂಪ್ ಸೈಟ್, ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಕ್ಯಾಂಪ್ ಸೈಟ್ಸ್ ಎವರ್ ಡೆಫಿನೆಟ್ಲಿ. ಅಂದರೆ ಇಲ್ಲಿವರೆಗಿನ ಈ ಒಂದು ಟ್ರೆಕ್ನಲ್ಲಿ ಇದು ನನ್ನ ಮೋಸ್ಟ್ ಫೇವ್ರೆಟ್ ಕ್ಯಾಂಪ್ ಸೈಟ್. ಯಾಕೆಂತಂದರೆ ನೋಡಿ, ಅಲ್ಲಿ ಇಟ್ಸ್ ಸೋ ಡ್ರೀಮಿ ಅಂತಂದರೆ ಅಲ್ಲಿ ಕುದುರೆ ಮೇಯ್ತಾ ಇದೆ, ಆ ಕಡೆ ಲೇಕ್ ಇದೆ, ಆ್ಯಂಡ್ ವೆದರ್ ಹೆಂಗಿದೆ. ಚಲೋ ಒಂದು ಬಿಸಿ ಆಗಿರೋ ಊಟ ಮಾಡಿ, ಫ್ರೆಶ್ ಆಗಿರೋ ಊಟ ಮಾಡಿ, ನೆಕ್ಸ್ಟ್ ಏನು ಪ್ರೋಗ್ರಾಮ್ ಅಂತ ಆಲೋಚನೆ ಮಾಡೋಣ. A few moments later. No! Hey! Gangnam Style! ಮಧ್ಯಾಹ್ನ ಊಟ ಆದಮೇಲೆ ಎಲ್ಲರೂ ಸೇರಿ ಆ ಟೆಂಟಲ್ಲಿ ಹರಟೆ ಹೊಡೆಯೋಣ ಅಂತ ನಾವು ಜಾಯ್ನ್ ಆಗಿದ್ದು. ಬಟ್ ಇಟ್ ಟರ್ನ್ಡ್ ಇನ್ ಟು ಅ ಕ್ರೇಜಿ ಡಾನ್ಸ್ ಸೆಷನ್. ನನ್ನ ನೆಕ್ಸ್ಟ್ ಟ್ರಿಪ್ ಟ್ರೈಬ್ನ ಒಂದು ಮೇಜರ್ ಅಟ್ರಾಕ್ಷನ್ ಅಂತಂದರೆ ಕ್ರೇಜಿ ಡಾನ್ಸ್ ಸೆಷನ್ ಗುರು. ಎಂಥ ಫನ್ ಇತ್ತು ಅಂತಂದರೆ ಲಿಟ್ರಲಿ ಲವ್ಡ್ ಇಟ್. ಸೊ ಇದನ್ನು ಶೂಟ್ ಮಾಡಿದ್ದು ನಮ್ಮ ನೆಕ್ಸ್ಟ್ ಟ್ರಿಪ್ ಟ್ರೈಬ್ ಮೆಂಬರ್ ಚೇತನ್. ಥ್ಯಾಂಕ್ ಯು ಸೋ ಮಚ್, ಬಿಕಾಸ್ ವಿ ಆಲ್ ವರ್ ಬಿಸಿ ಇನ್ ಕ್ರೇಜಿ ಡಾನ್ಸ್. ಎಸ್,
And as usual, eventually I became the DJ and also the dance master, and I totally loved it.